ಅಪರ್ಣಾ ಅವರು ಭಾರತ ಲೋಕಕ್ಕೆ ಪಯಣ ಬೆಳೆಸಿರೋದು ಎಲ್ರಿಗೂ ದುಃಖ ತಗೊಂಡ್ಬಂದಿರುವಂತದ್ದು. ಅದರಲ್ಲೂ ಕನ್ನಡ ಚಿತ್ರರಂಗದ ಹಲವು ಕಲಾವಿದರಿಗೆ ಅಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋರಿಗೆ ಇದು ತಡೆಯಲಾರದ ಆಘಾತ ಅಂತಾನೆ ಹೇಳ್ಬೋದು. ಸದ್ಯಕ್ಕಿನ ಮಟ್ಟಿಗೆ ಗಾಯಕಿ ಛಾಯಾ ಅವರು ಇದ್ದಾರೆ. ಬಹಳಷ್ಟು ವರ್ಷದಿಂದ ಅವ್ರ ಜೊತೆಗೆ ಒಡನಾಟ ಹೊಂದಿದ್ರು, ಆತ್ಮೀಯತೆ ಹೊಂದಿದ್ರು. ಇತ್ತೀಚೆಗಷ್ಟೇ ಅವ್ರನ್ನ ಭೇಟಿ ಸಹ ಆಗಿದ್ರು. ಮೇಡಮ್ ನಮಸ್ತೆ. ಈ ಸಂದರ್ಭದಲ್ಲಿ ಅಪರ್ಣಾ ಅವ್ರನ್ನ ನೀವು ಯಾವ ರೀತಿ ನೆನ್ಸ್ಕೊಳ್ತೀರಾ? ಅಪರ್ಣಾ ಅಂದ್ರೆ ನಿಮಗೇನು? ಅವಳು ನನ್ನ ತುಂಬಾ ಆತ್ಮೀಯ ಸ್ನೇಹಿತೆ. ನನ್ನ ಅವಳ ಒಡನಾಟ ಒಂದು 40 ವರ್ಷದ್ದು, ಇವತ್ತಿಂದಲ್ಲ. ಅಂಡ್ ಎವ್ರಿ ಡೇ ನಾವು ಫೋನ್ ಅಲ್ಲಿ ಮಾತಾಡೋದಂತೂ ನಿಂತೇ ಇರಲಿಲ್ಲ. ಮೊನ್ನೆ ಆಕೆ ತೀರ್ಕೊಂಡ ಒಂದ್ ದಿವಸದ ಹಿಂದೆ ಕೂಡ ನಾನು ಮಾತಾಡಿ ಧೈರ್ಯ ಹೇಳಿ ಎಲ್ಲ ಮಾಡಿದ್ದೆ. ಬಟ್ ಇದು ಬಿಯಾಂಡ್ ಅವರ್ ಅಂತ ಹೇಳ್ತಾರಲ್ಲ, ನಮ್ಮ ಕೈಲಿ ಏನಿಲ್ಲ ಅಂತ ತುಂಬಾ ಸಫರ್ ಮಾಡ್ತಾ ಇದ್ಲು ಪಾಪ, ಬಹಳ ಸಫರಿಂಗ್. ಬಟ್ ಆ ಸಫರಿಂಗ್ ನಲ್ಲೇನೆ ತನ್ನ ಲಾಸ್ಟ್ ಸ್ಟೇಜಸ್ ಗೊತ್ತಿದ್ರು ಅದ್ರ ಜೊತೆ ಒಂಥರ ನಾನು ಹೋರಾಟ ಮಾಡ್ತೀನಿ, ಇನ್ನೂ ಇರಬೇಕು, ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡೋಣ ಅಂತ. ಬಟ್ ತುಂಬಾ ಒಳ್ಳೆ ನನಗೆ ತುಂಬಾ ಕ್ಲೋಸ್ ಫ್ರೆಂಡು, ತುಂಬಾ ಆತ್ಮೀಯಳಾದಂಥವಳು. ದೇವರೊಳ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಷ್ಟೇ. ಮೇಡಮ್, ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋಂಥದ್ದು ಬರೀ ಆಪ್ತರಿಗೆ ಮಾತ್ರ ಗೊತ್ತಿತ್ತು, ಹೊರಗಡೆ ಯಾರಿಗೂ ಗೊತ್ತಿರಲಿಲ್ಲ. ಹೇಗೆ ಅದನ್ನ ಮುಚ್ಚಿಟ್ಕೊಂಡಿದ್ರು? ಎಷ್ಟು ನೋವು ಅನುಭವಿಸಿದ್ರು ಆ ಸಂದರ್ಭದಲ್ಲಿ? ಏನಂದ್ರೆ ನನ್ನ ನೋವು ನಾನೇ ಅನುಭವಿಸ್ತೀನಿ, ಬೇರೆಯವ್ರಿಗೆಲ್ಲ ಯಾಕೆ ಹೇಳಿ ಡಿಸ್ಟರ್ಬ್ ಮಾಡ್ಲಿ, ನಾನು ಐ ವಿಲ್ ಫೇಸ್ ಇಟ್ ಅನ್ನೋ ತರ ಒಂದು ಅವಳು ಯಾವಾಗ ಬರೀ ಕೆಲವ್ರಿಗೆ ಮಾತ್ರನೇ ಗೊತ್ತಿತ್ತು. ಬಟ್ ತುಂಬಾ ಒಂಥರ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ರು ಕೂಡ ಮೆಡಿಕೇಶನ್ಸ್ ಆಗ್ಲಿ ಯಾವ್ದು ಬಿಡ್ತಾ ಇರ್ಲಿಲ್ಲ. ಒಂಥರ ಇನ್ ಮುಂದೆ ಆ ಪ್ರಾಜೆಕ್ಟ್ ಮಾಡೋಣ, ತುಂಬಾ ಒಳ್ಳೆ ಎಲ್ಲ ಹೇಳೋಳು. 40 ವರ್ಷದ ಸ್ನೇಹ, ಆ ಗೆಳತಿಯನ್ನ ಇವತ್ತು ಕಳ್ಕೊಂಡಿರೋದು ದುಃಖ ನಿಜಕ್ಕೂ ಅದು ಹೇಳಕ್ ಆಗೋದಿಲ್ಲ ನಿಮಗೆ. ಬಟ್ ಆ 40 ವರ್ಷದಲ್ಲಿ ಏನನ್ನ ನೆನಪಿಸ್ಕೊಳ್ತೀರಾ? ಏನ್ ನೆನ್ಸ್ಕೊಳ್ಳಮ್ಮ, ದಿನ ನೆನಪಿಸ್ಕೊಳ್ತೀನಿ. ಯಾಕೆಂದ್ರೆ ಬೇರೆ ಫ್ರೆಂಡ್ಸ್ ತರ ಅಲ್ಲ, ತುಂಬಾ ಕ್ಲೋಸ್ ಫ್ರೆಂಡ್ ನನಗೆ, ವೆರಿ ಥಿಕ್ ಫ್ರೆಂಡ್ ಅಂತಾರಲ್ಲ. ಎವ್ರಿ ಡೇ ನಾವು ಫೋನಲ್ಲಿ ಮಾತಾಡ್ತಿದ್ವಿ. ಇವಾಗ ಇದು ಹೋಗಲ್ಲ ಅಲ್ಲ. ಯಾವ ರೀತಿ ವ್ಯಕ್ತಿತ್ವ ಅವರಿಗೆ ತುಂಬಾ ಸೆನ್ಸಿಬಲ್ ಇದ್ರ? ಇಲ್ಲ ಇಲ್ಲ, ಅಯ್ಯೋ ನಾವ್ ಎಷ್ಟು ತುಂಬಾ ಖುಷಿಯಾಗಿರ್ತಿದ್ವಿ. ಒಂದ್ ತಿಂಗಳಿಗೆ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ, ಕನಿಷ್ಠ ಒಂದ್ 4-5 ಸತಿ ಹೊರಗೆ ಹೋಗ್ತಾ ಇದ್ವಿ. ಲೈಫ್ ನ ಒಂಥರ ತುಂಬಾ ಜಾಲಿಯಾಗೆ ಇರ್ತಿದ್ವಿ ನಾವೆಲ್ಲ. ಬಟ್ ಇದೊಂದು ಅವಳನ್ನ ದೊಡ್ಡದಾಗಿ ತುಂಬಾ ಕಷ್ಟ ಕೊಡ್ತು. ಕೊನೆಯದಾಗಿ ನೀವು ಭೇಟಿಯಾದಾಗ ಏನೆಲ್ಲ ಮಾತನಾಡಿದ್ರಿ? ಏನಿಲ್ಲಮ್ಮ, ಮೊನ್ನೆನೂ ಅವಳು ಹೋಗೋ ಹಿಂದಿನ ದಿವಸ ಕೂಡ ನನ್ಗೆ ಎವ್ರಿ ಡೇ ಮಾತಾಡ್ತಿರ್ತೀವಲ್ಲ, ಹಿಂದಿನ ದಿವಸನೂ ಹೇಳಿದ್ಲು, ಈಗ ನೆಕ್ಸ್ಟ್ ಮಂತು ಚಿಕ್ಕಮಂಗ್ಳೂರ್ಗೆ ಹೋಗೋಣ ರೆಸಾರ್ಟ್ ಅಲ್ಲಿ. ನಾನೆಲ್ಲ ಇನ್ನೊಂದು 4-5 ಕಿಮೋ ಇದೆ ಅಷ್ಟೇ, ಅದು ಮುಗಿಸಿದ ತಕ್ಷಣ ಕಂಪ್ಲೀಟ್ ಸರಿ ಹೋಗ್ತೀನಿ ನಾನು. ಅವಳ ಹೋಪ್ಸ್ ಎಷ್ಟಿತ್ತು ಅಂದ್ರೆ ಅದನ್ನೇ ಅವಳಿಗೆ ಒಂಥರ ಬಂತು. ಒಂದು 2 ವರ್ಷ ತಳ್ಳಿದ್ದು ಅಂದ್ರೆ ಅವಳ ಒಂದು ಛಲಗಾತಿ, ಅವಳ ಆ ಒಂದು ಡೆಡಿಕೇಶನ್ ಇತ್ತು, ನಾವು ಬದುಕಬೇಕು ಅಂತ. ಅದು ತಡಿಲಿಲ್ಲ ಅಷ್ಟೇ ಬೇಗ. ಅವರು ಹಾಸ್ಪಿಟಲ್ಗೆ ಯಾವಾಗ ಅಡ್ಮಿಟ್ ಆಗಿದ್ರು? ಏನಾದ್ರು ಹಾಸ್ಪಿಟಲ್ಗೆ ಹೋಗಿ ನೀವೇನಾದ್ರು ವಿಚಾರಣೆ ಮಾಡಿದ್ರ? ಹಾಸ್ಪಿಟ್ಲಿಗೆ ಪ್ರತಿ ಸತಿ ಪಾಪ ಕಿಮೋ ಆದಾಗ್ಲೂ ಅಡ್ಮಿಟ್ ಆಗ್ತಿದ್ಲು, ಹೋಗ್ತಿದ್ವಿ, ನೋಡ್ತಾ ಇದ್ವಿ. ಕೊನೆ ಸ್ಟೇಜ್ ಕೂಡ ನಾನು ಹಿಂದಿನ ದಿವಸನೂ ಹೋಗಿದ್ದೆ, ಮೊನ್ನೆನೂ ಹೋಗಿದ್ದೆ. ಕೆಲವೆಲ್ಲ ನಮ್ಮ ಕೈಲಿ ಇಲ್ವಲ್ಲ. ಇದಿಷ್ಟು ಗಾಯಕಿ ಛಾಯಾ ಅವರ ಮಾತಾಗಿತ್ತು. ಕ್ಯಾಮರಾಮನ್ ರವಿಚಂದ್ರನ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.